ಕೊಪ್ಪಳದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದರು. ಅವರು ಹೇಳ್ತಿರೋದು ರಾಜ್ಯದ ಬಗ್ಗೆ ಕೇಂದ್ರ ಸರ್ಕಾರ ಮಲತಾಯಿ, ಅಂದ್ರೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರಿದೆ. ಕೇಂದ್ರ ಬಜೆಟ್ ಅಲ್ಲಿ ರಾಜ್ಯದ ಬಗ್ಗೆ ಮಲತಾಯಿ ಧೋರಣೆ ತೋರಲಾಗಿದೆ. ಈ ರೀತಿಯ ಒಂದು ಗಂಭೀರ ಆರೋಪವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ರು. ಬಾಕಿ ಉಳಿದಿರತಕ್ಕಂಥ ನೀರಾವರಿ ಯೋಜನೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಲಾಗಿದೆ. ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರತಕ್ಕಂಥ ಯಾವ ಸಂಸದರು ಕೂಡ ಇದ್ರ ಬಗ್ಗೆ ಮಾತನಾಡಿಲ್ಲ. ರಾಜ್ಯದಿಂದ 19 ಸಂಸದರು ರಾಜ್ಯದ ಪರ ಧ್ವನಿ ಎತ್ತಿಲ್ಲ. ಅದರಲ್ಲಿ ಜಗದೀಶ್ ಶೆಟ್ಟರ್, ಸೋಮಣ್ಣ, ಬೊಮ್ಮಾಯಿ, ಶೋಭಾ ಕರಂದ್ಲಾಜೆ ಎಲ್ಲರೂ ಕೂಡ ಮಾತನಾಡಬಹುದಿತ್ತಲ್ಲ, ಯಾಕೆ ಮಾತನಾಡಿಲ್ಲ? ಮಾತನಾಡಬೇಕಾಗಿತ್ತು ಅವರು. ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬರ್ತಾ ಇಲ್ಲ ಅಂತ ಈಗ ಗಂಭೀರ ಆರೋಪ ಮಾಡಿದ್ದಾರೆ. ಅವ್ರು ಏನ್ ಮಾತನಾಡಿದರೆ ಕೇಳಕ್ಕೆ ಬನ್ನಿ. ಪದೇ 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 ಮತ್ತೆ ಮಲ್ತಾ ಇದ್ದವ್ರನ್ನ ತಾವು ಎಲ್ಲರೂ ನೋಡ್ತಾ ಇದ್ರೆ ಈ ಬಾರಿ ಬಜೆಟ್ ಬರೀ ವೆಸ್ಟ್ ಬೆಂಗಾಲ್ಗೆ, ಆಸಾಂಗೆ, ಯಾಕಂತಂದ್ರೆ ವೆಸ್ಟ್ ಬೆಂಗಾಲ್ ಮತ್ತೆ ಆಸಾಂನಲ್ಲಿ ಇಲೆಕ್ಷನ್ ಅವ್ರಿಗೆ ಏನೋ ಬಜೆಟ್ ನಲ್ಲಿ ಓದಿದ್ದಾರೆ. ಆದ್ರೆ ಕರ್ನಾಟಕಕ್ಕೆ ಪದೇ 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 ಮತ್ತೆ ಅನ್ಯಾಯ, ಮಲತಾಯಿ ಧೋರಣೆ. ನಿಮ್ಮ ನಿರೀಕ್ಷೆ ಏನಿತ್ತು ಮೇಡಮ್? ನಮ್ಮ ನಿರೀಕ್ಷೆ ನೀರಾವರಿ ಯೋಜನೆಗಳನ್ನ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು, ಆ ಯೋಜನೆಗಳನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಕರ್ನಾಟಕ ರಾಜ್ಯದಿಂದ ಸುಮಾರು 19 ಜನ ಪಾರ್ಲಿಮೆಂಟ್ ಸದಸ್ಯರನ್ನ ಈ ರಾಜ್ಯ ಕಳಿಸಿದೆ. ಅದರಲ್ಲಿ 2 ಮಾಜಿ ಮುಖ್ಯಮಂತ್ರಿಗಳನ್ನ ಹಿಡ್ಕೊಂಡು ಬಹಳಷ್ಟು ಧೀಮಂತ ನಾಯಕರಿದ್ದಾರೆ. ಸೋಮಣ್ಣ ಅವರಿದ್ದಾರೆ, ಶೋಭಾ ಕರಂದ್ಲಾಜೆ ಅವರಿದ್ದಾರೆ. 4 ವರ್ಷ ಸಂಸದರಾಗಿ ಆರಿಸಿ ಹೋಗಿದ್ದಾರೆ. ಕರ್ನಾಟಕಕ್ಕೆ ಬರುವಂತ ಟ್ಯಾಕ್ಸ್ ಹಣವನ್ನೇ ವಾಪಸ್ ಕೊಡ್ತಾ ಇಲ್ಲ. ಇನ್ನು ಅವರಿಂದ ಏನು ಬಯಸೋಣ? ಗ್ರಾಮೀಣಕ್ಕೆ ಬಹಳ ಒತ್ತು ಕೊಟ್ರ ಅಂತ ಹೇಳಿ ಕರ್ನಾಟಕದವ್ರು ಹೇಳಾರ. ಯಾರು ಗ್ರಾಮೀಣಕ್ಕೆ ಒತ್ತು ಕೊಟ್ಟರು? ಅವ್ರು ಅದನ್ನ ಹೇಳಲೇಬೇಕು. ಅವ್ರು ಹೇಳಲ್ಲ ಅಂತಂದ್ರೆ ಮೋದಿ ಅವರು ಅಲ್ಲಿಂದ ಅವ್ರನ್ನ ಚುಚ್ತಾರೆ. ಕರ್ನಾಟಕದ ಪರವಾಗಿ ಏನು ಧ್ವನಿ ಎತ್ತಿದ್ದಾರೆ ಇಲ್ಲಿವರೆಗೆ ಮಾಧ್ಯಮದೆಲ್ಲ ಸಹೋದರರು ತಾವು ನೋಡ್ತಾ ಇದ್ದೀರಾ. ಒಬ್ಬರಾದ್ರೂ ಕರ್ನಾಟಕಕ್ಕೆ ಟ್ಯಾಕ್ಸ್ ಏನು ನಮಗೆ ಬರಬೇಕಾಗಿತ್ತು, ನಮ್ಮ ಪಾಲೇನು ಬರಬೇಕಷ್ಟೇ, ಕೇಂದ್ರ ಸರ್ಕಾರದಿಂದ ತೆರಿಗೆ ರೂಪದಲ್ಲಿ, ರಾಜ್ಯ ಸರ್ಕಾರದಿಂದ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿರೋದ್ರಲ್ಲಿ ಏನು ನಮಗೆ ತೆರಿಗೆ ಹಣ ವಾಪಸ್ ಬರಬೇಕಾಗಿತ್ತು. ಒಂದು 100 ರೂಪಾಯಿ ನಾವು ಕಟ್ಟಿದ್ರೆ 13 ರೂಪಾಯಿ ನಮಗೆ ವಾಪಸ್ ಕೊಡಬೇಕಾಗಿತ್ತು. ಅದು ಒಂದು ರೂಪಾಯಿನೂ ನಮಗೆ ಕೊಡಲಿಲ್ಲ. ನೋಡಿದ್ರೆ ಇಲ್ಲಿ ಕುತ್ಕೊಂಡು ಶಾಸಕರು ಅದು ಅನುದಾನ ಇಲ್ಲ, ಇದು ಅನುದಾನ ಇಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡೋದನ್ನ ಬಿಟ್ಟರೆ ಪ್ರಹ್ಲಾದ್ ಜೋಶಿ ಅವರು ಆದಿಯಾಗಿ ಒಬ್ಬರು ಕೂಡ ಕರ್ನಾಟಕ ರಾಜ್ಯಕ್ಕೆ ಏನು ಬರಬೇಕನ್ನೋದನ್ನ ಯಾರೂ ನೋಡ್ತಾ ಇಲ್ಲ. ಉಲ್ಟಾ ನಮ್ಮ ಸರ್ಕಾರದ ಮೇಲೆ ಗೂಬೆ ಕುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರಾಮಾಣಿಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ಇರುವಂಥ ಇತಿಮಿತಿಯಲ್ಲಿ 5 ಗ್ಯಾರಂಟಿಗಳ ಜೊತೆಯಲ್ಲಿ ಮಲ್ತಾ ಇದ್ದವ್ರನ್ನ ತಾವು ಎಲ್ಲರೂ ನೋಡ್ತಾ ಇದ್ರೆ ಈ ಬಾರಿ ಬಜೆಟ್ ಬರೀ ವೆಸ್ಟ್ ಬೆಂಗಾಲ್ಗೆ, ಆಸಾಂಗೆ, ಯಾಕಂತಂದ್ರೆ ವೆಸ್ಟ್ ಬೆಂಗಾಲ್ ಮತ್ತೆ ಆಸಾಂನಲ್ಲಿ ಇಲೆಕ್ಷನ್ ಅವ್ರಿಗೆ ಏನೋ ಬಜೆಟ್ ನಲ್ಲಿ ಓದಿದ್ದಾರೆ. ಆದ್ರೆ ಕರ್ನಾಟಕಕ್ಕೆ ಪದೇ 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 ಮತ್ತೆ ಅನ್ಯಾಯ, ಮಲತಾಯಿ ಧೋರಣೆ. ನಿಮ್ಮ ನಿರೀಕ್ಷೆ ಏನಿತ್ತು ಮೇಡಮ್? ನಮ್ಮ ನಿರೀಕ್ಷೆ ನೀರಾವರಿ ಯೋಜನೆಗಳನ್ನ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು, ಆ ಯೋಜನೆಗಳನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಕರ್ನಾಟಕ ರಾಜ್ಯದಿಂದ ಸುಮಾರು 19 ಜನ ಪಾರ್ಲಿಮೆಂಟ್ ಸದಸ್ಯರನ್ನ ಈ ರಾಜ್ಯ ಕಳಿಸಿದೆ. ಅದರಲ್ಲಿ 2 ಮಾಜಿ ಮುಖ್ಯಮಂತ್ರಿಗಳನ್ನ ಹಿಡ್ಕೊಂಡು ಬಹಳಷ್ಟು ಧೀಮಂತ ನಾಯಕರಿದ್ದಾರೆ. ಸೋಮಣ್ಣ ಅವರಿದ್ದಾರೆ, ಶೋಭಾ ಕರಂದ್ಲಾಜೆ ಅವರಿದ್ದಾರೆ. 4 ವರ್ಷ ಸಂಸದರಾಗಿ ಆರಿಸಿ ಹೋಗಿದ್ದಾರೆ. ಕರ್ನಾಟಕಕ್ಕೆ ಬರುವಂತ ಟ್ಯಾಕ್ಸ್